ಮೇಕಪ್ ತುಂಬ ಚೆನ್ನಾಗಿದೆ. SSMRV ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರನ್ನ ಇನ್ವೈಟ್ ಮಾಡಿದ್ದು ಮನೆಗೆ ಇವರು. ಇವತ್ತು ನಾನು ನನ್ನ ಹಸ್ಬೆಂಡ್ ಒಂದು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. Kirtana and Gurudev, and they have about ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ವೆರಿ ಎಕ್ಸೈಟೆಡ್. ಇವತ್ತು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಬೇಕು, ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಬಟ್ ದೆನ್ ಆ ವ್ಲಾಗಲ್ಲಿ ನಾನು ಹೇಳೇ ಇಲ್ಲ ಗೈಸ್, ನಾನು ಮರ್ತೇ ಹೋಗ್ಬಿಟ್ಟೆ. ಐ ಆಮ್ ಸೋ ಸಾರಿ. ಸೊ ಟುಡೇ ನಾನು ಇವತ್ತು ಬೆಂಗಳೂರಲ್ಲಿದ್ದೀನಿ. ನೆನ್ನೆ ಸಾಯಂಕಾಲ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಆ್ಯಂಡ್ ಇವತ್ತು ನಾನು ಬ್ಲಾಗ್ ತೆಗಿತಾ ಇದ್ದೀನಿ. ಟುಡೇ ಇಸ್ 25th March 2026. ಇವತ್ತು ನಾನು ನನ್ನ ಹಸ್ಬೆಂಡ್ ಒಂದು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಜಯನಗರಲ್ಲಿರೋದು SSMRV ಕಾಲೇಜ್ ಅಂತ. ಆ್ಯಸ್ ಅ ಚೀಫ್ ಗೆಸ್ಟಾಗಿ ಹೋಗ್ತಾ ಇದ್ದೀವಿ. ಇದು ಬಂದು ಲೈಕ್ ಲಾಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಇದ್ನಲ್ಲ, ಆವಾಗ ಜಸ್ಟ್ ನನ್ನ ಮನೇಲಿ ಕೂತಿದ್ದೆ. ಆವಾಗ SSMRV ಸ್ಟೂಡೆಂಟ್ಸ್ ಲೈಕ್ ಕಾಲೇಜ್ ಫೆಸ್ಟ್ ಎಲ್ಲ ಹೆಡ್ ಇರ್ತಾರಲ್ಲ, ಸೊ ಅವ್ರು ಬಂದು ನನ್ನ ಮನೆ ಹತ್ರ ಬಂದರು. ಆ್ಯಂಡ್ ಲೈಕ್ 4 ಹುಡುಗರು ಬಂದರು. ಅದರಲ್ಲಿ ಒಂದು ಸ್ಟೂಡೆಂಟ್ ಬಂದು, ಮ್ಯಾಮ್ ನಿಮ್ಮನ್ನ ಒಂದು ಚೀಫ್ ಗೆಸ್ಟಾಗಿ, ನಿಮ್ಮ ಹಸ್ಬೆಂಡ್ನ ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಕಾಲೇಜ್ ಫೆಸ್ಟಿಗೆ ಅಂತ ಹೇಳಿದ್ರು. ಐ ವಾಸ್ ಬ್ಲ್ಯಾಂಕ್. ಯಾಕಂದರೆ ಒಂದು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಬಂದು, ಆ ಇನ್ವಿಟೇಷನ್ ಕಾರ್ಡು ತೋರಿಸ್ತೀನಿ ಇರಿ ಒಂದು ನಿಮಿಷ. ಸೊ ಇದು ತಗೊಂಡು ನನ್ನ ಕೈ ಕೊಟ್ಬಿಟ್ಟು ನೀವು ಬರ್ತೀರಾ ಅಂತ ಕೇಳಿದ್ರು. ಐ ವಾಸ್ ಲೈಕ್, ಸಡನ್ನಾಗಿ ಮನೆಗೆ ಬಂದು ಒಂದು ಚೀಫ್ ಗೆಸ್ಟಾಗಿ ಬನ್ನಿ ಅಂತ ಕರಿತಾ ಇದ್ದೀರಲ್ಲ ಅಂತ ನನ್ನ ಮೈಂಡೇ ಬ್ಲ್ಯಾಂಕ್ ಆಗಿಬಿಡ್ತು, ಏನು ರೆಸ್ಪಾಂಡ್ ಮಾಡಬೇಕಂತ. ಯಾಕಂದರೆ ನೆಕ್ಸ್ಟ್ 2 ಡೇಸಲ್ಲಿ ನಾವು ಬ್ಯಾಂಗ್ಳೂರ್ ಬಿಡ್ತಾ ಇದ್ದೀವಿ. ಆ್ಯಂಡ್ ಈವೆಂಟ್ ಇರೋದು 25th. ಐ ವಾಸ್ ಲೈಕ್, ಸರಿಪ್ಪ ನಿಮ್ಮ ನಂಬರ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ನಾನು ನಂಬರೆಲ್ಲ ತೊಗೊಂಡು ನೆಕ್ಸ್ಟ್ ಡೇ ತಿರ್ಗಾ ಬಂದು ಏನು ಬರ್ತೀರಾ ಮ್ಯಾಮ್ ಅಂತೆಲ್ಲ ಕೇಳಿದ್ರು. ಐ ವಾಸ್ ಲೈಕ್, ಓಕೆ ಹೋಗೋಣ, ಬಿಕಾಸ್ ಐ ಆಮ್ ಅಗೇನ್ ಟೆಲ್ಲಿಂಗ್ ಯು, ಏನೇ ಆಪರ್ಚುನಿಟಿ ಬಂದ್ರೂ ಐ ಆಮ್ ನಾಟ್ ಗೋಣ ಮಿಸ್ ಇಟ್ ಅಂತ. ಇದೆಲ್ಲ ನನ್ನ ಲೈಫಲ್ಲಿ ಒಂದು ಆಪರ್ಚುನಿಟಿ ಆಗೇ ತೊಗೊತೀನಿ. ಸೊ ಹಂಗೆ ಬಂದು ಹೇಳ್ದಾಗ ಐ ವಾಸ್ ಲೈಕ್, ಓಕೆ ಬರ್ತೀನಿ ಅಂತ. ಅದಾದಮೇಲೆ 2 ದಿವಸ ಬಿಟ್ಟು ವಿ ವೆಂಟ್ ಟು ಕಾಸರಗೋಡಿಂದ ತಿರ್ಗಾ ನಿನ್ನೆ ಬಂದು ಈ ಈವೆಂಟ್ಗೋಸ್ಕರ ನಾವು ಬಂದಿದ್ದೀವಿ. ಐ ಆಮ್ ಟ್ರೂಲಿ ಗ್ರೇಟ್ಫುಲ್, ಟಚ್ ವುಡ್, ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ದಿ ಯೂನಿವರ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಇಲ್ಲ ನಿಮ್ಮಿಂದಾನೆ, ನಿಮ್ಮ ಸಪೋರ್ಟ್, ನಿಮ್ಮ ಲವ್, ನಮ್ಮ ಕಾಂಟೆಂಟ್ ಮೇಲೆ ನೀವು ಅಷ್ಟು ಲವ್ ತೋರಿಸ್ತಾ ಇರೋದ್ರಿಂದ ವಿ ಆರ್ ಗ್ರೋಯಿಂಗ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಮನಸ್ಸಿಂದ ನನ್ನ ಮತ್ತು ನನ್ನ ಹಸ್ಬೆಂಡ್ ಕಾಂಟೆಂಟಿಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ಐ ಆಮ್ ಟ್ರೂಲಿ ಗ್ರೇಟ್ಫುಲ್. ಆ್ಯಂಡ್ ಎಸ್, ಆ ಈವೆಂಟಿಗೆ ನಾವು ಇವಾಗ ರೆಡಿ ಆಗ್ತಾಯಿದ್ದೀವಿ. ಸೊ ಈ ಸತಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಲ್ಲ, ಸೊ ಕಾಲೇಜ್ ಟೀಚರ್ಸ್, ಪ್ರೊಫೆಸರ್ಸ್ ಎಲ್ಲ ಸ್ಯಾರಿದಲ್ಲಿರ್ತಾರೆ. ಆ್ಯಂಡ್ ಅವ್ರ ಮುಂದೆ ನಾನು ವೆಸ್ಟರ್ನ್ ವೇರ್ ಹಾಕ್ಕೊಂಡು ಹೋದರೆ ಚೆನ್ನಾಗಿರಲ್ಲ, ಬಿಕಾಸ್ ಇಟ್ಸ್ ಅ ಕಾಲೇಜ್. ಸೊ ಹೋದ ಮಕ್ಕಳು ಮುಂದೆ ಒಂದು ಸ್ವಲ್ಪ ನೀಟಾಗಿ ಹೋಗಬೇಕು ಅಂತ ನಾನು ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಎಸ್, ಫೈನಲಿ ನಾನು ಕೂದಲು ಹಾರಿಸ್ಕೊಂಡೆ. ಐ ಆಮ್ ಯೂಸಿಂಗ್ ದಿಸ್ ಸೀರಮ್. ಯಾವತ್ತು ಬ್ಲೋ ಡ್ರೈ ಮಾಡಾಗ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡಿ. ಆ್ಯಂಡ್ ಆಫ್ಟರ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಿದ್ಮೇಲೆ ಈ ಥರ ಸೀರಮ್ ಅಪ್ಲೈ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಟೈಮ್ ಬಂದು 1 ಗಂಟೆ, 2:30 ಅಲ್ಲಿರ್ಬೇಕು ನಾವು. ಅದಕ್ಕೆ ನಾನು ಬೇಗ ರೆಡಿ ಆಗ್ತೀನಿ. ಸೊ ಮೇಕಪ್ ಮಾಡ್ಕೊಳ್ಳೋ ವೀಡಿಯೋ, ಮೇಕಪ್ ಮಾಡ್ಕೊಳ್ಳೋದನ್ನ ನಾನು ಈ ಬ್ಲಾಗಲ್ಲಿ ತೋರಿಸೋದು. ಫೈನಲಿ ನನ್ನ ಫೇಸ್ ಮೇಕಪ್ ಮುಗೀತು. ನಾಟ್ ಬ್ಯಾಡ್. ಹೆಂಗಿದೆ? ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ಕೊಬೇಕು. ಲಿಪ್ಸ್ಟಿಕ್ ಹಾಕ್ಬೇಕು, ಅದು ಹಾಕಿದ್ರೇನೆ ಲುಕ್. ನಮ್ಮಮ್ಮನೇ ಹೇಳ್ಬಿಟ್ರಿಲ್ಲ, ಲಿಪ್ಸ್ಟಿಕ್ ಹಾಕಿಲ್ಲ ಇನ್ನು. ಅದಕ್ಕೆ ಸೀರೆ ಉಡ್ಸಕ್ ಬಂದಿದ್ದಾರೆ ಮೇಡಮ್, ಅದಕ್ಕೆ ಅವಾಗಿಂದ ಕಾಯ್ತಾ ಇದ್ದೀನಿ. ಇದು ಬನಾರಸ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ. ಆ್ಯಂಡ್ ಪ್ರಿಂಟ್ ನೋಡಿ, ಡಿಯರ್ ಅಂತ ಇದ್ದೀನಿ. ಡೀರ್ ಜಿಂಕೆ ಮರೀನಾ. ಇಲ್ಲ, ಇದೆಲ್ಲ ನಾನು ಹಳೇ ಚಿಕ್ಕ ಮಗಳು ಇರಾಗ ಹಳೇ ಸಾಂಗ್ಸ್ ಇದೆಲ್ಲ. ಅದು ಅವಾಗನು ಬ್ಲಾಕ್ ಕಲರ್ ಡ್ರೆಸ್, ಚೂಡಿದಾರು. ಮತ್ತೆ ಬ್ಲೌಸ್ ಬಂದು ಸ್ಲೀವ್ಲೆಸ್.
ಸ್ಲೀವ್ಲೆಸ್ ಬ್ಲೌಸ್. ಸೊ ಐ ಆಮ್ ಗೋನಾ ಗೆಟ್ ರೆಡಿ. ಫೈನಲಿ ಐ ಆಮ್ ರೆಡಿ. ನಮ್ಮಮ್ಮನೇ ಉಸಿದು ಪಾಪ. ಸರಿಮಾ ಹೋಗಿ ಬರಲಾ? ಚೋಕರ್ ಹಾಕೊಂಡಿದ್ದೀನಿ ಗೈಸ್, ಕಾಂಟ್ರಾಸ್ಟ್. ಅಟ್ಲೀಸ್ಟ್ ಮುಂಚೆ ನೋಡಿ ಗೈಸ್, ಇವಾಗಲೇ ಕಾರ್ ಕ್ಲೀನ್ ಮಾಡಿದ್ದು, ಅಷ್ಟು ಬೇಗ ಗಲೀಜಾಗ್ಬಿಟ್ಟಿದೆ. ಓ, ಫ್ಲವರ್ ಡೆಕೋರೇಷನ್ಸ್. ಕಾರ್ ಒಂದು ಸ್ವಲ್ಪ ಆ ಕಡೆ ತೊಗೊಂಡಿದೆ ಬೇಟ. ಟೈಮ್ ಬಂದು 2:08, 2:30 ಅಲ್ಲಿ ಇರಬೇಕು. ಸ್ಟೂಡೆಂಟ್ ಅವರು 2:15ಗೆ ಬನ್ನಿ ಅಂತ ಹೇಳಿದ್ರು. ಇಲ್ಲಿಂದ 7 ನಿಮಿಷ ತೋರಿಸ್ತಿದೆ. ಇವಾಗ ಭಯ ಶುರು ಆಗ್ತಿದೆ. ನಿಮ್ಗೇನು ಅನಿಸ್ತಿದೆ ದೇವಟ? ನಮಗೇನು ಇಲ್ಲ. ನಿಮ್ಗೇನು ಇಲ್ವಾ? ಏನೂ ಇಲ್ಲ. ತುಂಬ ಖುಷಿ. ಕಾಲೇಜಿಗೆ ಹೋಗಿ ಅವ್ರಿಗೆ ಗೆಸ್ಟ್ ಆಗಿ ಅಲ್ಲಿ ಇನ್ವೈಟ್ ಮಾಡಿದ್ದು ತುಂಬ ಖುಷಿ. ಅಷ್ಟೇ ಅಷ್ಟೇ, ಬೇರೆ ಏನು ಬೇರೆ ಏನೂ ಇಲ್ಲ. ಬೇರೆ ಏನು ಹೇಳಿ. ನನಗೆ ಅಲ್ಲಿ ಹೋದ್ಮೇಲೆ ವ್ಲಾಗ್ ತೆಗಿಯೋಕ್ಕಾಗತ್ತಾ ಅಂತ ಗೊತ್ತಿಲ್ಲ. ಐ ಆಮ್ ನಾಟ್ ಶ್ಯೂರ್. ಐ ಹ್ಯಾವ್ ಟೋಲ್ಡ್ ದಟ್ ಸ್ಟೂಡೆಂಟ್, ನಿಮ್ಗೆ ಆದಷ್ಟು ವ್ಲಾಗ್ ಥರ ಒಂದು ವೀಡಿಯೋ ಮಾಡಿ ಇಟ್ಕೊಂಡಿರಿ, ನನಗೆ ಅದಾದಮೇಲೆ ವೀಡಿಯೋ ಕಳಿಸಿ ಅಂತ. ಅವ್ರು ಒಂದು ಕ್ಯಾಮ್ರಾದಲ್ಲಿ ವೀಡಿಯೋ ತೆಗಿತೀವಿ ಮ್ಯಾಮ್, ಕ್ಯಾಮ್ರಾದಲ್ಲಿ ವೀಡಿಯೋ ತೆಗೆದು ನನಗೆ ಯಾವಾಗಪ್ಪ ಕಳಿಸ್ತೀಯ ನೀನು, ನಿನ್ನ ಮೊಬೈಲಲ್ಲಿ ತೆಗಿ ಅಂತ ಹೇಳಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ತೆಗಿತಾರ ಅಂತ. ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ನೋಡ್ತೀನಿ ದ ಮೂಮೆಂಟ್ಸ್. ಹೋಪ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಬಾಯ್. ಈ ಕಾಲೇಜೇ ಗೈಸ್ ನಮ್ಮನ್ನ ಇನ್ವೈಟ್ ಮಾಡಿರೋದು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಯುವ ಫೆಸ್ಟ್ ಅಂತ, ಯುವ 2026. ಆ ಫೆಸ್ಟಿಗೆ ನಾವು ಹೋಗ್ತಾ ಇರೋದು. Kirtana and Gurudev, and they have about 2 million followers. Yeah, 2 million followers. And they have a beautiful message. Each of their content, they wanted to say some social message to whoever is viewing their content. That is very important actually. Many people do give reels, do give, these type of things to others, but I feel if they are adding a message to each and every reel, that makes a lot of difference. And when I was interacting with them, they said that for having a story behind one reel of about how many seconds or minutes it is? 1 minute. They spend hours together to have that story behind it. I also been very close to Ayush Shraddha. I know her personally. So when she is able to try to have the content, I know that what is the difficulty. So I'm able to see the same thing when I was interacting with them as well. So they told me how it is very difficult to see to it whether it is being liked or not. They have to take the feedback from the nearbys and then they have to do the real content. So that is when I felt influencers can be another career options for today's young generation. But also they should be able to understand the difficulty behind taking up this as a career options. Let us see how they are able to win it over and what is the experiences, what kind of advice they are trying to give it for the young generations, and we shall take it from them. And thank you for being here with us, and take our stories also into your content. I will give you case studies, everyday case studies from my side as well. Okay. Yeah. ನಾವು ಬೋರ್ಡ್ ರೂಮಲ್ಲಿ ಇದ್ದೀವಿ ಗೈಸ್. ಓ ಮೈ ಮೇಕಪ್ ಇಸ್ ಮೇಕಪಿಂಗ್ ಬೇಬಿ ಟುಡೇ, ರೈಟ್? ನೈಸ್ ಮೇಕಪ್ ನಾವು. ಮೇಕಪ್ ತುಂಬ ಚೆನ್ನಾಗಿದೆ. ಬೋರ್ಡ್ ರೂಮಲ್ಲಿ ನನ್ನ ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಸ್ಪೀಚ್ ಕೊಟ್ಟೆ ಗೈಸ್. ಆ ಸ್ಪೀಚ್ ವಿಡಿಯೋ ಸಿಕ್ಕಿದ್ರೆ ಒಳ್ಳೇದು. That's what. ಏನೇನೋ ಮಾತಾಡ್ಬಿಟ್ಟೆ. Yeah, I thought you should have given more advice. ಮೋರ್ ಅವರ ಸ್ಟೂಡೆಂಟ್ಸ್ ಆಲ್ರೆಡಿ ಎಕ್ಸಾಸ್ಟೆಡ್. ಅಯ್ಯೋ ಯಾವಾಗ ಮುಗಿಯುತ್ತೆ ಅಂತ ಆ ಮುಖದಲ್ಲಿದ್ದರು. ಅದಕ್ಕೆ ನಾನು ಬೇಗ ಮಾತಾಡ್ಬಿಟ್ಟೆ. ಬಿಕಾಸ್ ನಾನು ಆ ಸ್ಟೇಜಲ್ಲಿದ್ದೆ. ನಾನು ಅದೇ Kids are like when you tell them, they are getting that goosebumps. ಗೂಸ್ ಬಂಪ್ಸ್ ಬರ್ತೈತಂತೆ. ಗೂಸ್ ಬಂಪ್ಸ್ ನಾನು ಮಾತಾಡೋಗ. What time to eat? Everyone are eating. ಎವ್ರಿವನ್ ಐಟಿಂಗ್ ಬಟ್ ಐಮ್ ಆನ್ ಡಯಟ್. ನಮಗೆ ಇದು ಕೊಟ್ಟಿದ್ದಾರೆ ಗೈಸ್, ಇಡ್ಲಿ. ಅದ್ರಿಗೆ ಒಂದು ಡಯಟು. ದಯವಿಟ್ಟು ತಿನ್ನಿ. ಎಡಿಟ್ ಮಾಡಿ ವಿಡಿಯೋನ, ಸುಮ್ಮನೆ ಕೂತ್ಕೊಂಡಿದ್ದೀರಾ. That's what. ಗೈಸ್ ಫೈನಲಿ ಎಲ್ಲ ಮುಗೀತು. ನಾವು ವಿ ಆರ್ ಔಟ್ಸೈಡ್ ದಿ ಕಾಲೇಜ್. ದಿಸ್ ಆರ್ ದಿ ಗೈಸ್. ನಮ್ಮಿಬ್ರನ್ನ ಇನ್ವೈಟ್ ಮಾಡಿದ್ದು ಮನೆಗೆ. ಇವರು ಕುನಾಲ್, ಎವ್ರಿಬಡಿ ಕೇಮ್ ಟು ಹೋಮ್. ಕುನಾಲೇ ಬರ್ತಿದ್ದೆ. ಕುಶಾಲ್ ಎಲ್ಲರೂ ಬಂದು ನನ್ನ ಇನ್ವೈಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲುಕ್ಕದ್ದಿ Trophy. ಯಾವ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ದಿರಾನೆ ನಮ್ಗೆ ಟ್ರಾಫಿ ಸಿಕ್ಕೈತೆ. So happy, no? Yeah. We are so happy. ಗಿಡ ಕೊಟ್ಟಿದ್ದಾರೆ ಮತ್ತೆ The way they invited us. the way they treated us, it's so nice. Actually, very happy. Very happy. Good that we came to SSMRV college as a Good that guest. we did not reject this Yeah. opportunity. That's what ನಾನು ಹೇಳಿಲ್ವಾ ನಿಮಗೆ. Hmm. ಬಂದಿದೆ ಬಟ್ ಹೋಗೋಣ, ಯಾವ ಆಪರ್ಚುನಿಟಿ ಮಿಸ್ ಮಾಡಬಾರ್ದು ಅಂತ. ಆ್ಯಕ್ಚುಲಿ ನಮಗೆ ಇನ್ನೊಂದು ಕಾಲ್ ಬಂದಿತ್ತು ಈ ಡೇಟಿಗೆ ಇವತ್ತೇ. ನಿನ್ನೆ ನನಗೆ ಕಾಲ್ ಮಾಡಿದ್ರು ಫ್ರಮ್ ಪಬ್ಲಿಕ್ ಟಿವಿಯಿಂದ. ಈಸ್ ಫ್ರಮ್ ನ್ಯೂಸ್ ಚಾನಲ್. ಸೊ ಒಬ್ಬರು ಕಾಲ್ ಮಾಡಿ ವಾಸ್ ಲೈಕ್ ಆ ಸರ್ ಕಾಲ್ ಮಾಡಿ, ಚೆನ್ನೈದಲ್ಲಿ ಇವತ್ತು ಈವೆಂಟ್ ನಡೀತಾ ಇದೆ, ದಿನೇಶ್ ಕ್ರಿಕೆಟರ್ ಬರ್ತಾ ಇದ್ದಾರೆ, ಸೊ ಅವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು, ಲೈಕ್ ವ್ಲಾಗರ್ಸ್ 3 ವ್ಲಾಗರ್ಸ್ ಬೇಕು ಅವರಿಗೆ. ಸೊ ನಮ್ಮನ್ನ ಚೂಸ್ ಮಾಡಿದರು. ಬಟ್ ನಾವು ಆಲ್ರೆಡಿ ನಾನು ಅವರಿಗೆ ಹೇಳಿದೆ, ಸರ್ ಈ ಸತಿ ನಾನು ಇಲ್ಲಿ ಗೆಸ್ಟಾಗಿ SSMRV ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ. ಅವರು ಪಾಪ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ನನಗೇನಂದರೆ ಅಲ್ಲೂ ಈ ಡೇಟಿಗೆ ಬರಬೇಕಾದ್ದು. 1-2 ದಿನ ಬಿಟ್ಕೊಂಡು ನಾಳೆ ಇಲ್ಲ ನಾಳಿದ್ದು ಅದು ಬಂದ್ಬಿಟ್ಟಿದ್ರೆ ಇದನ್ನ ಮುಗಿಸ್ಕೊಂಡು ಚೆನ್ನಾಗಿ ಹೋಗ್ಬೋದಾಯ್ತು. ಬಟ್ ವಾಟ್ ಟು ಡೂ. ನೋಡಿ ಕಿವಿಯೋಲೆ ಎಷ್ಟು ಚೆನ್ನಾಗಿದೆ ಅಲ್ಲ. ಐ ಲವ್ಡ್ ದಿಸ್. ಇದು ಆ್ಯಕ್ಚುಲಿ ಇದು ಸಪ್ರೇಟಾಗಿ ನಾನು ಮಾಡಿಸಿದ್ದು. ಇದು ಒಟ್ಟಿಗೆ ಸಿಕ್ಕಿಲ್ಲ ಗೈಸ್. ಚಿಕ್ಕಪೇಟೆಗೆ ಹೋಗಿ ನಾನು ರಾಜ ಮಾರ್ಕೆಟ್ ಇದೆಲ್ಲ ಅಲ್ಲಿ ಹೋಗಿ ನಾನು ಸಪ್ರೇಟಾಗಿ ಇದು ಚೋಕರ್ ಮತ್ತು ಇಯರಿಂಗ್ ನಾನು ಚೂಸ್ ಮಾಡಿದ್ದು. ಸೊ ಇದು ನಮಗೆ, ಇದು ನನಗೆ ಆ್ಯಕ್ಚುಲಿ ಕೀರ್ತನಿಗೆ ಸ್ಟಾರ್ ಇದೆ, ನನಗೆ ಸ್ಟಾರ್ ಇಲ್ಲ. ಪ್ರಿನ್ಸಿಪಲ್ ಮ್ಯಾಮ್ ಆ್ಯಕ್ಚುಲಿ ನೀವು ಆಲ್ವೇಸ್ ಸ್ಟಾರ್ ಥರ ಇರಬೇಕು ಅಂತ ಸ್ಟಾರ್ ಅಂತ ಹೇಳ್ಬಿಟ್ಕೊಟ್ರು. ನಾನು ಉಂಡ ಥರ. ಓಕೆ ಕಮ್ ವಿಲ್ ಶೋ ಯು. ಹಾಂ അത് പൗസ് ആയിക്കോ, കാണിക്ക് മാത്രം വെച്ചാൽ മതി. ഇത് ഇനി ഇത് ಗಿಡ 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 ಗಿಂಡಸಿ. നൈസ് നോ? बहुत सेम है. Is it a plastic or ನಿಜ? അവിടെ കാണിക്കുന്നു. ಇಲ್ಲ ಅಂತ. It's okay, why you not opening now? No, I just want to see. Same. Wow, save the earth. One will take Kerala, one will keep it here. Yes. ನೆಕ್ಸ್ಟ್ ಬಂದು ಇದು ನಂದು ಓಪನ್ ಮಾಡ್ತೀನಿ ನಾನು, ನಿಮ್ದು ನೀವು ಓಪನ್ ಮಾಡಿ. ನಾನು ಯಾವ್ದೆಲ್ಲ ಅಕಾಡೆಮಿದಲ್ಲಿ ಶೋ I can do for my journaling. ನನ್ನ gratitude book ಇದ್ದಲ್ಲೇ ಬರಿಬೋದು. Nice. Thank you. Playing no Pranav? It's very cross Pranav mobile. Oh god. Very posh. Thank you so much. SSMRV ಅವರೇ, thank you so much. I'm gonna write my journal and dreams ಎಲ್ಲ ಈ ಬುಕ್ಕಲ್ಲಿ ನಾನು ಬರ್ಕೊಂತೀನಿ ಇನ್ಮೇಲೆ. Thank you so much Vijayashree madam. Wow, nice pen also. Tilt ಮಾಡಿದ್ರೆ this is kind of any brochure cards ಇಟ್ಕೊಳ್ಳೋಕ್ಕೆ. Wow. Nice. This looks very posh. Any important notes ಬರ್ದ್ಬಿಟ್ಟು ಟಕ್, ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಇದ್ರೆ ಪ್ರಣವ್ ಹೇಳು ನನಗೆ, ಬರೆದು ನೀ ನನ್ನ ಮ್ಯಾನೇಜರ್. ಮೈ ಬ್ರದರ್ ಇಸ್ ಮೈ ಮ್ಯಾನೇಜರ್ ಗೈಸ್. Wow. So nice. I can also write something like calendar.
ನೈಸ್. ಇದರಲ್ಲಿ ಏನಿದೆ ನೆಕ್ಸ್ಟ್? ದಿಸ್ ಇಸ್ ಡ್ರೈ ಫ್ರೂಟ್ ಬಾಕ್ಸ್. ಸೊ ನೈಸ್. ಕ್ಲಾರಿಟಿ ಇದೆಯಾ? ಎರಡು ಲೈಟ್ ಆನ್ ಮಾಡಿಲ್ಲ. ಒಂದು ಬೆಂಗಳೂರು ಮನೆಗೆ, ಇನ್ನೊಂದು ಕೇರಳ ಮನೆಗೆ. ಶೋದೆ ಇಲ್ಲ, ದೇವಟನೇ ತಿನ್ನೋದು. ಇವ್ರ ವೇಟ್ ಗೇನ್ ಪ್ರಾಸೆಸ್, ನಾನು ವೇಟ್ ಲಾಸ್ ಪ್ರಾಸೆಸ್. ಇದೇನಿದು? ಇದು ರೆಡ್ ಗ್ರೇಪ್ಸ್, ಮೇ ಬಿ ಡ್ರೈಡ್. ಥ್ಯಾಂಕ್ ಯು. ಮನಕ್ here it is. Okay, thank you SSMRV Yes. college principal agirli, all the professors and also students. Thank you so much for this beautiful hampers and also thank you. Okay, ತುಂಬಾ ಹೊಟ್ಟೆ ಹಸಿವು. ಹೋಗಿ ಏನಾದ್ರು ತಿನ್ಬೇಕು ಇವಾಗ.